ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನೊಂದು ಮೋದಕ ರೆಸಿಪಿ ಜೊತೆ ನಿಮ್ಮೊಂದಿಗಿದ್ದೀನಿ. ಗಣೇಶ ದೇವರಿಗೆ ತುಂಬ ಪ್ರಿಯವಾದಂತಹ ತುಪ್ಪದ ಮೋದಕ ಹೇಗೆ ಮಾಡೋದಂತ ನಾನು ಇವತ್ತು ನಿಮಗೆ ಹೇಳಿಕೊಡ್ತಾ ಇರೋದು. ಇಲ್ಲಿ ನಾನು ಅಚ್ಚು ಬಳಸ್ತಾ ಇಲ್ಲ, ಸಿಂಪಲ್ ಆಗಿ ಕೈಯಲ್ಲಿ ನಾನಿದು ಮಾಡ್ತಾ ಇರೋದು. ತುಂಬ ಸುಲಭವಾಗಿ ಇದು ಮಾಡ್ಬೋದು. ಬನ್ನಿ ಈ ಫ್ರೈಡ್ ಮೋದಕ ಅಂದರೆ ಕರಿದ ಮೋದಕ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ನಾವು ಹಿಟ್ಟು ರೆಡಿ ಮಾಡಬೇಕು. ಅದಕ್ಕೋಸ್ಕರ ನಾನಿಲ್ಲಿ 1 ಕಪ್ ಗೋಧಿ ಹುಡಿ ತಗೊಂಡಿದ್ದೀನಿ. ಆಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕು. ಅದಕ್ಕಿಂತ ಮುಂಚೆ ನಾನಿಲ್ಲಿ ಸ್ವಲ್ಪ ತುಪ್ಪನೂ ಇದಕ್ಕೆ ಹಾಕ್ತಾ ಇದ್ದೀನಿ. ತುಪ್ಪದ ಮೋದಕ ಅಂತ ಹೇಳಿದ್ದೀನಿ. ತುಪ್ಪ ಹಾಕ್ಬಿಟ್ಟು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನು ಮಿಕ್ಸ್ ಮಾಡಬೇಕಂದ್ರೆ ನಮ್ಮ ತುಪ್ಪ ಈ ಹುಡಿಗೆಲ್ಲ ಅಂಟಿ ಹಿಡಿಬೇಕು. ಆ ರೀತಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅಂದರೆ ನಾವು ಈ ರೀತಿ ಅದನ್ನ ಉಂಡೆ ಮಾಡುವಾಗ ಈ ರೀತಿ ನಮಗೆ ಉಂಡೆ ಸಿಗಬೇಕು. ಈ ರೀತಿ ಮಿಕ್ಸ್ ಮಾಡಬೇಕು ಮೊದಲು. ಅಂದರೆ ತುಪ್ಪ ಎಲ್ಲ ಕಡೆ ಮಿಕ್ಸ್ ಆಗಿರಬೇಕು. ಆಮೇಲೆ ನೀರೆಷ್ಟು ಬೇಕೋ ಅಷ್ಟು ಸೇರಿಸ್ಕೊಂಡು ಇದನ್ನ ಚೆನ್ನಾಗಿ ಚಪಾತಿ ಹಿಟ್ಟಿನ ಥರ ಇದನ್ನ ಮಿಕ್ಸ್ ಮಾಡಬೇಕು. ನೋಡಿ, ಈ ರೀತಿ ಒಮ್ಮೆಲೆ ನೀರು ಸೇರಿಸಬೇಡಿ, ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಕೊಂಡು ಇದನ್ನ ಮಿಕ್ಸ್ ಮಾಡಿದ್ರಾಯ್ತು. ನೋಡಿ, ನಿಧಾನಕ್ಕೆ ಒಮ್ಮೆಲೆ ಸೇರಿಸಿದ್ರೆ ನೀರಾಗ್ಬೋದು ಹಿಟ್ಟು. ಚಪಾತಿ ಹಿಟ್ಟು ಯಾವ ರೀತಿ ಮಾಡ್ತೀವೋ ಅದೇ ರೀತಿ. ನೋಡಿ, ಇಲ್ಲಿ ರೆಡಿ ಆಗಿದೆ, ನಮ್ಮ ಹಿಟ್ಟು ರೆಡಿ ಆಗಿದೆ. ನೋಡಿ, ಈ ರೀತಿ ಇದೆ. ನೋಡಿ, ಇದರ ಮೇಲ್ಗಡೆ ಸ್ವಲ್ಪ ತುಪ್ಪ ಸ್ಪ್ರೆಡ್ ಮಾಡಿಬಿಟ್ಟು ಇದನ್ನೊಂದು 20 ನಿಮಿಷ ನಾನು ರೆಸ್ಟ್ ಮಾಡ್ತೀನಿ. ಹಾಗೆ ಕ್ಲೋಸ್ ಮಾಡಿಡ್ತಾ ಇದ್ದೀನಿ, ಮುಚ್ಚಿ ಇಡ್ತಾ ಇದ್ದೀನಿ. ಅವಾಗ ಒಳ್ಳೆ ಸಾಫ್ಟ್ ಆಗಿ ಸಿಗುತ್ತೆ ನಮಗೆ ಹಿಟ್ಟು. ಆಮೇಲೆ ಇಲ್ಲಿ ನಾನು 1 ಕಪ್ ತೆಂಗಿನ ತುರಿ ತಗೊಂಡಿದ್ದೀನಿ. ಅದನ್ನ ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ಇದನ್ನ ಹುಡಿ ಮಾಡಿ ತರ್ತೀನಿ ಮೊದಲು ನಾನು. ನೋಡಿ, ಇಲ್ಲಿ ಹುಡಿ ರೆಡಿ ಆಗಿದೆ ಇವಾಗ. ಆಮೇಲೆ 1/4 ಕಪ್ ಬೆಲ್ಲ, 1 ಕಪ್ ತೆಂಗಿನ ತುರಿಗೆ 1/4 ಕಪ್ ಬೆಲ್ಲದ ಹುಡಿ ಮತ್ತು ನಾವು ಇಲ್ಲಿ ಗ್ರೈಂಡ್ ಮಾಡಿಟ್ಟ ತೆಂಗಿನ ತುರಿ, ರುಬ್ಬಿಟ್ಟ ಅಂದ್ರೆ ಹುಡಿ ಮಾಡಿಟ್ಟ ತೆಂಗಿನ ತುರಿ ಮತ್ತು ಬೆಲ್ಲ ಹಾಕ್ಬಿಟ್ಟು ಒಂದ್ಸಲ ಬಿಸಿ ಮಾಡ್ಬೇಕು ಇದನ್ನ ಚೆನ್ನಾಗಿ. ಅಂದ್ರೆ ನಾನಿಲ್ಲಿ ಪಾಕ ಎಲ್ಲ ಮಾಡ್ತಾ ಇಲ್ಲ, ಈ ರೀತಿ ಸಿಂಪಲ್ ಆಗಿ ಮಾಡ್ತಾ ಇದ್ದೀನಿ. ಈ ರೀತಿ ಮಾಡ್ಬೇಕಿದ್ರೆ ನಾವು ಪಾಕ ಮಾಡ್ಬೇಕಾದ ಅವಶ್ಯಕತೆ ಇಲ್ಲ. ಇದು ಬೆಲ್ಲ ಮತ್ತು ಅದೆರಡು ಚೆನ್ನಾಗಿ ಮಿಕ್ಸ್ ಆಗಿ ನಮಗೆ ಕರೆಕ್ಟ್ ಆಗಿರುವಂತಹ ಫಿಲ್ಲಿಂಗ್ ಸಿಗುತ್ತೆ. ನೋಡಿ, ಸ್ವಲ್ಪ ಏಲಕ್ಕಿ ಪೌಡರು ಹಾಕ್ತಾ ಇದ್ದೀನಿ. ಹಾಕ್ಬಿಟ್ಟು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ರೀತಿ. ನೋಡಿ, ಅಂದರೆ ನಾವು 1 ಕಪ್ ತೆಂಗಿನ ತುರಿಗೆ 1/4 ಕಪ್ ಬೆಲ್ಲ ಸಾಕು. ನೋಡಿ, ಈ ರೀತಿ ಕರೆಕ್ಟಾಗಿ ಇದು ಮಿಕ್ಸ್ ಆಗಿದೆ. ಮಿಕ್ಸ್ ಆಗುವಾಗ ಈ ರೀತಿ ಬರುತ್ತೆ. ಇನ್ನು ಸ್ವಲ್ಪ ಗಟ್ಟಿ ಆಗಬೇಕಿದು. ನೋಡಿ, ಇಲ್ಲಿ ರೆಡಿ ಆಗಿದೆ, ಅಂದರೆ ತಳ ಬಿಟ್ಟು ಬರಬೇಕು. ನೋಡಿ, ಸಾಕು. ಇದು ಆರಿದ್ಮೇಲೆ ನಮಗೆ ಕರೆಕ್ಟ್ ಗಟ್ಟಿ ಸಿಗುತ್ತೆ. ಇದು ಸಾಕು. ಆಫ್ ಮಾಡ್ತೀನಿ. 20 ನಿಮಿಷ ಕಳೆದಿದೆ. ನಮ್ಮ ಹಿಟ್ಟು ನೋಡಿ, ಒಳ್ಳೆ ಸಾಫ್ಟ್, ಒಳ್ಳೆ ಮೃದುವಾದ ಹಿಟ್ಟು ನಮಗೆ ಸಿಕ್ಕಿದೆ. ನೋಡಿ, ಈ ರೀತಿ ಇದನ್ನ ನಾನು ಸಣ್ಣ ಸಣ್ಣ ಉಂಡೆ ಮಾಡ್ತೀನಿ. ನಾನಿಲ್ಲಿ ಸಣ್ಣ ಸಣ್ಣ ಮೋದಕ ಮಾಡ್ತಾ ಇರೋದು, ಪುಟ್ಟ ಪುಟ್ಟ ಮೋದಕ ಮಾಡ್ತಾ ಇರೋದು. ಅದ ಕಾರಣ ನೋಡಿ, ಇಷ್ಟಿಷ್ಟು ಸಣ್ಣ ಉಂಡೆ ಮಾಡಿದರೆ ಸಾಕಾಗುತ್ತೆ ನಮಗೆ, ದೊಡ್ಡದು ಬೇಡ. ಇದು ನೋಡೋದಿಕ್ಕೂ ಚೆನ್ನಾಗಿರುತ್ತೆ. ಈ ರೀತಿ ಸಣ್ಣ ಸಣ್ಣ ಮೋದಕ ಮಾಡಿಟ್ರೆ ಈ ರೀತಿ ಉಂಡೆ ಮಾಡಿ ರೆಡಿ ಮಾಡ್ತೀನಿ. ಇದೇ ರೀತಿ ಎಲ್ಲ ಹಿಟ್ಟಿನಲ್ಲಿ ಈ ರೀತಿ ಉಂಡೆ ಮಾಡಿ ರೆಡಿ ಮಾಡಿ ತರ್ತೀನಿ. ನೋಡಿ, ಇಲ್ಲಿ ಉಂಡೆ ರೆಡಿ ಆಗಿದೆ. ನೆಕ್ಸ್ಟ್ ನೋಡಿ, ನಮ್ಮ ಬೆಲ್ಲದ ಮತ್ತು ತೆಂಗಿನ ತುರಿಯ ಮಿಕ್ಸ್ ನೋಡಿ ಈ ರೀತಿ ಇದೆ. ನೋಡಿ, ಕರೆಕ್ಟಾಗಿ ಉಂಡೆ ಮಾಡೋದಿಕ್ಕಾಗುತ್ತೆ. ನೋಡಿ, ಇವಾಗ ಸ್ವಲ್ಪ ಗಟ್ಟಿಯಾಗಿದೆ, ಆದರೆ ನೋಡಿ ಮುಟ್ಟುವಾಗಲೇ ಸಾಫ್ಟ್ ಆಗಿದೆ. ನೋಡಿ, ಮೃದುವಾಗಿದೆ. ನೋಡಿ, ಇದು ಉಂಡೆ, 2 ಉಂಡೆ ಕೂಡ ಇಲ್ಲಿ ರೆಡಿ ಆಗಿದೆ. ನೋಡಿ, ನಮ್ಮ ಗೋಧಿ ಹಿಟ್ಟಿನ ಉಂಡೆನೂ ಬೆಲ್ಲ ಮತ್ತು ತೆಂಗಿನ ತುರಿ ಉಂಡೆನೂ ರೆಡಿ ಆಗಿದೆ. ನೆಕ್ಸ್ಟ್ ಇದನ್ನು ಚಪಾತಿ ಮಣೆಯಲ್ಲಿ ಸ್ವಲ್ಪ ಹುಡಿ, ಜಾಸ್ತಿ ಹುಡಿ ಹಾಕಬೇಡಿ, ಯಾಕಂದರೆ ಅದನ್ನು ಮಡಚುವಾಗ ಕರೆಕ್ಟ್ ನಮಗೆ ಅಂಟಲ್ಲ. ಸ್ವಲ್ಪ ಹುಡಿ ಹಾಕ್ಬಿಟ್ಟು ಇದನ್ನು ರೌಂಡ್, ಅಂದರೆ ರೌಂಡ್ ಶೇಪಲ್ಲಿ ಇದನ್ನು ಈ ರೀತಿ ಮಾಡಬೇಕು. ಓಕೆ, ಇದರ ನೋಡಿ ಈ ರೀತಿ ಸಾಕು. ಇದರ ಒಳಗಡೆ ನಾವಲ್ಲಿ ಮಿಕ್ಸ್ ಮಾಡಿಟ್ಟಂತಹ ಬೆಲ್ಲ ಮತ್ತು ತೆಂಗಿನ ತುರಿ, ನೋಡಿ ಇದು ಹಾರ್ಡ್ ಏನಿಲ್ಲ, ನೋಡಿ ಗಟ್ಟಿ ಇಲ್ಲ, ಮುಟ್ಟುವಾಗ ಒಳ್ಳೆ ಮೃದುವಾಗಿದೆ. ನೋಡಿ, ಇದನ್ನು ಇದರೊಳಗಡೆ ಇಟ್ಟು ಈ ರೀತಿ ಮಡಚಬೇಕು, ಫೋಲ್ಡ್ ಮಾಡಬೇಕು. ನೋಡಿ, ಅಂದರೆ ಅದು ಕೆಳಗಿಂದಲೇ ನಾವು ಈ ರೀತಿ ಕೈಯಲ್ಲಿ ಮಡಚುತ್ತಾ ಬರಬೇಕು, ಮೇಲಿಂದ ಮಾತ್ರ ಅಲ್ಲ. ನೋಡಿ, ತುಂಬ ಸುಲಭ ಆಗುತ್ತೆ. ಏನು ಇದು, ಅದಕ್ಕೆ ಹೇಳಿದ್ದು ಜಾಸ್ತಿ ಹುಡಿ ಹಾಕಿದ್ರೆ ನಾವು ಈ ರೀತಿ ಫೋಲ್ಡ್ ಮಾಡುವಾಗ ಅಂಟಲ್ಲ ಅಂತ. ನೋಡಿ, ಕರೆಕ್ಟ್ ಆಗುತ್ತೆ ನಮಗೆ, ತುಂಬ ಸುಲಭವಾಗಿ ಮಾಡ್ಬೋದು. ಅಚ್ಚು ಬೇಡ, ಏನು ಬೇಡ, ಕರೆಕ್ಟ್ ಶೇಪು ಸಿಗುತ್ತೆ ನಮಗೆ. ನೋಡಿ, ಈ ರೀತಿ ಮಾಡಿದರೆ ನಮ್ಮ ಮೋದಕದ ಶೇಪ್ ನೋಡಿ, ಫುಲ್ಲಾಗಿ ಕೆಳಗಿಂದಲೇ ಈ ರೀತಿ ಮಡಚುತ್ತಾ ಬರಬೇಕು. ನೋಡಿ, ಆಮೇಲೆ ಮೇಲಿಂದ ತಿರುಗಿಸ್ಬೇಕು ನಾವು. ನೋಡಿ, ಈ ರೀತಿ ರೌಂಡ್, ಈ ರೀತಿ ತಿರುಗಿಸ್ಬೇಕು. ಆವಾಗ ನಮಗೆ ಕರೆಕ್ಟಾಗಿ ಅದು ಮಡಚಿ ಆ ರೀತಿ ಸಿಗುತ್ತೆ. ನೋಡಿ, ಶೇಪ್. ಎಸ್, ನೋಡಿ ಕರೆಕ್ಟಾದ ಶೇಪ್ ಸಿಕ್ಕಿದೆ ನಮಗೆ. ನೋಡಿ, ತುಂಬ ಸುಲಭವಾಗಿ ಮಾಡ್ಬೋದು. ಇದೇ ರೀತಿ ನಾವು ಎಲ್ಲ ಮೋದಕ ರೆಡಿ ಮಾಡೋಣ. ಮೊದಲು ಸ್ವಲ್ಪ ಹಿಟ್ಟು ರೌಂಡ್ ಶೇಪಲ್ಲಿ
ಲಟ್ಟಿಸಿ ಅದರ ಒಳಗಡೆ ನಮ್ಮ ಫಿಲ್ಲಿಂಗ್ಸ್ ಎಲ್ಲ ಇಟ್ಟು ಸಿಂಪಲ್ ಆಗಿ ಮಡಚಿದ್ರೆ ಆಯಿತು, ನಮ್ಮ ಮೋದಕ ರೆಡಿ ಆಗುತ್ತೆ. ಮಡಚುವಾಗ ಮಾತ್ರ ಕೆಳಗಿಂದಲೇ ಮಡಚುತ್ತಾ ಬರಬೇಕು, ಮೇಲೆ ಮಾತ್ರ ಮಡಚುತ್ತಾ ಬಂದರೆ ಅದು ಫೋಲ್ಡ್, ನಾವಿವಾಗ ತಿರುಗಿಸುವಾಗ ಮೇಲ್ಗಡೆ ಮಾತ್ರ ಬರ್ಬೋದು, ಮಡಚುವ ಅಚ್ಚು ನಮಗೆ ಕಾಣಿಸಲ್ಲ ನೋಡಿ. ಅದಕ್ಕೋಸ್ಕರ ಕೆಳಗಿಂದಲೇ ಮಡಚುವಾಗ ಕರೆಕ್ಟ್ ಶೇಪ್ ಸಿಗುತ್ತೆ ನಮಗೆ ನೋಡಿ. ವಾವ್, ಸಿಂಪಲ್ ಆಗಿ ನೋಡಿ. ಇಲ್ಲಿ ನಮ್ಮ ಇದೇ ರೀತಿ ನಾನೆಲ್ಲ ರೆಡಿ ಮಾಡಿ ತರ್ತೀನಿ. ಇನ್ನು ಇದನ್ನು ಫ್ರೈ ಮಾಡಬೇಕು. ನಾನಿಲ್ಲಿ ತೆಂಗಿನೆಣ್ಣೆ ಬಳಸ್ತಾ ಇರೋದು. ಇಲ್ಲಿ ನಾನು ತುಪ್ಪದ ಮೋದಕ ಅಂತ ಹೇಳಿದ್ದೀನಿ, ಸ್ವಲ್ಪ ತುಪ್ಪನ ಹಾಕ್ತಾ ಇದ್ದೀನಿ. ತುಪ್ಪದಲ್ಲೇ ಬೇಕಿದ್ರೆ ಫ್ರೈ ಮಾಡ್ಬೋದು ದೇವರಿಗೆ ಅರ್ಪಿಸುವಾಗ. ನೋಡಿ ನಮ್ಮ ಮೋದಕ ಎಲ್ಲ ರೆಡಿ ಆಗಿದೆ. ಒಂದೊಂದೇ ಹಾಕ್ಬಿಟ್ಟು ಇದನ್ನು ಫ್ರೈ ಮಾಡಿದರೆ ಆಯಿತು. ಡೀಪ್ ಫ್ರೈ ಮಾಡಬೇಕು, ಒಳ್ಳೆ ಕ್ರಿಸ್ಪಿಯಾಗಿ, ಅಂದರೆ ಗರಿ ಗರಿಯಾಗಿ ಸಿಗುತ್ತೆ ನಮಗೆ ಚೆನ್ನಾಗಿ ಫ್ರೈ ಮಾಡಿದರೆ. ಮೀಡಿಯಂ ಫ್ಲೇಮಲ್ಲಿ ಮಾತ್ರ ಇಟ್ಕೊಳ್ಳಿ, ಹೈ ಫ್ಲೇಮಲ್ಲಿಟ್ಟು ಫ್ರೈ ಮಾಡಬೇಡಿ ನೋಡಿ. ಫುಲ್ಲಾಗಿ ಈ ರೀತಿ ತಿರುಗಿಸ್ತಾ ಇರಬೇಕು, ಇಲ್ಲಾಂದರೆ ಒಂದು ಬದಿ ಮಾತ್ರ ಫ್ರೈ ಆಗುತ್ತೆ ನೋಡಿ. ಇಲ್ಲಿ ನಮ್ಮ ಮೋದಕ ಇಲ್ಲಿ ಫ್ರೈ ಆಗಿ ರೆಡಿ ಆಗಿದೆ, ತುಪ್ಪದ ಮೋದಕ. ಒಳ್ಳೆ ಪರಿಮಳನೂ ಬರ್ತಾ ಇದೆ. ಗಣೇಶ ದೇವರಿಗೆ ತುಂಬ ಇಷ್ಟ ಇರುವಂತಹ ಒಂದು ಸ್ವೀಟ್ ಇದು ನೋಡಿ. ಇಲ್ಲಿ ನಮ್ಮ ಮೋದಕ ರೆಡಿ ಆಗಿದೆ, ಸಾಕು. ಕಲರ್ ಎಲ್ಲ ಚೇಂಜ್ ಆಗಿ ಒಳ್ಳೆ ಕ್ರಿಸ್ಪಿಯಾಗಿ ಬಂದಿದೆ. ವಿಡಿಯೋ ನಿಮ್ಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದವರು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.